ನಂಜನಗೂಡಿನಲ್ಲಿ ಸರಣಿ ಕಳ್ಳತನ ಬೆಳಕಿಗೆ ಬಂದಿದೆ. ಮುಸುಕು ಧರಿಸಿದ ಖದೀಮರು ಮಾರಕಾಸ್ತ್ರಗಳನ್ನು ಹಿಡಿದು ಓಡಾಡಿರುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಒಂದೇ ರಾತ್ರಿ 3 ಮನೆಗೆ ಕನ್ನ ಹಾಕಿರುವ ಖದೀಮರು 2.25 ಲಕ್ಷ ರೂಪಾಯಿ ನಗದು ಹಾಗೂ 2 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣಗಳನ್ನು ಕಳವು ಮಾಡಿದ್ದಾರೆ. ಪಟ್ಟಣದ ಕೃಷ್ಣಪ್ಪ ಲೇಔಟ್ನಲ್ಲಿ ಘಟನೆ ನಡೆದಿದ್ದು 3 ಮನೆಗಳ ಬಾಗಿಲು ಒಡೆದು ಈ ಕೃತ್ಯವೆಸಗಿದ್ದಾರೆ. ಸಂತೋಷ್ ಎಂಬವರ ಮನೆಯಲ್ಲಿ 1.25 ಲಕ್ಷ ರೂಪಾಯಿ ಹಾಗೂ 1/4 ಕೆಜಿ ಬೆಳ್ಳಿ ಮತ್ತು 11 ಗ್ರಾಂ ಚಿನ್ನ ಕಳವಾಗಿದೆ. ಬಸವರಾಜು ಎಂಬವರ ಮನೆಯಲ್ಲಿ 1 ಲಕ್ಷ ರೂಪಾಯಿ ಹಣ, ಕಂಪ್ಯೂಟರ್ ಮತ್ತು ಇನ್ನಿತರ ಸಾಮಗ್ರಿಗಳನ್ನು ಕಳವು ಮಾಡಿದ್ದಾರೆ. ಸಿಸಿಟಿವಿ ಅಳವಡಿಸಿದ್ದರೂ ಕೂಡ ಲೆಕ್ಕಿಸದೆ ಮುಸುಕುದಾರಿಗಳು ಮಾರಕಾಸ್ತ್ರಗಳನ್ನು ಹಿಡಿದು ಮನೆಯ ಬಾಗಿಲುಗಳನ್ನು ಒಡೆದು ಕಳ್ಳತನ ನಡೆಸಿರುವುದು ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸಿದೆ.